ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬಟ್ ಈ ನಡುವೆ ಸ್ವಲ್ಪ ದುಃಖಕರ ವಿಷಯ ಏನಂದರೆ, ಮುಂಚೆ ಥರ ಸಪೋರ್ಟ್ ಮಾಡ್ತಿಲ್ಲ ಯಾರೂ. ಬಟ್ ಏನಕ್ಕಂತ ಗೊತ್ತಿಲ್ಲ, ಒಳ್ಳೆ ಕಂಟೆಂಟ್ ಕೊಡ್ತಿಲ್ವಾ ಅಥವಾ ಏನು ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ತುಂಬ ಬೇಜಾರಾಗ್ತಿದೆ. ಸೊ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ನಾನು ಭಾವಿಸ್ತಾ, ಸೊ ಇವತ್ತು ಬಂದಿರೋಂಥ ಟಾಪಿಕ್ ಏನಪ್ಪ ಅಂದರೆ, ನಾನು ಕ್ವಿಕ್ಕಾಗಿ ಟೊಮೆಟೊ ಬಾತ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಮೀಶೋಯಿಂದ ತರಿಸಿದ್ನಲ್ವ ಸ್ಟಿಕ್ಕರ್ಸು, ಸೊ ಅದನ್ನು ನಾನು ನೀಟಾಗಿ ವಾಲ್ಗೆ ಸ್ಟಿಕ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತದಂತ. ನನಗೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಒಂದು ಏನಂತಾರೋ ಗೊತ್ತಿಲ್ಲ, ನನಗೂ ಮರ್ತೋಗಿದ್ದೀನಿ. ನೆನಪಿದೆ ಬಟ್ ಮರ್ತೋಗಿದ್ದೀನಿ. ನನಗಂತೂ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದಂತೂ ಇನ್ನೂ ಕ್ಯೂಟಾಗಿತ್ತು, ಬಟ್ ಪಾಪ ಕಾಲು ಮುರಿದಿತ್ತು. ಅದರಲ್ಲೇ ಇತ್ತು ಕಾಲು ಕೂಡ. ಮತ್ತೆ ನಾನು ಸ್ಟಿಕ್ ಮಾಡಿಬಿಟ್ಟು ಮೇಲೆ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು, ಅವ್ರೇನು ಇದು ಈ ಥರ ಅಂತ ಕೊಟ್ಟಿರಲಿಲ್ಲ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಬಟರ್ಫ್ಲೈನ ಸ್ಟಿಕ್ ಮಾಡಿದೆ. ನಂತರ ರೂಮಲ್ಲಿ ತೊಗೊಬಂದೆ. ರೂಮಲ್ಲಿ ಅಷ್ಟೊಂದು ಕ್ಯಾಮ್ರಾ ಇಡೋಕ್ಕೆ ಕನ್ವೀನಿಯೆಂಟ್ ಇರಲಿಲ್ಲ, ಬಟ್ ಆದ್ರೂ ಸ್ಟಿಕ್ ಮಾಡಿದೆ. ಸೊ ಹೇಗೆ ಕಾಣಿಸುತ್ತಂತ ನಾನು ನಿಮಗೆ ತೋರಿಸ್ತೀನಿ. ಇರಿ 1 ಸೆಕೆಂಡು, ಅದು ರೆಕಾರ್ಡ್ ಆಗಿಲ್ಲ. ಸೊ ಸಾರಿ. ನೀವು ನೋಡ್ಬೋದು, ಅದು ಕ್ಯಾಮ್ರಾ ಆ ಕಡೆ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಅಟ್ಲೀಸ್ಟ್ ಶೂಟ್ ಮಾಡೋವಾಗೂ ನಾನು ನೋಡಿಕೊಂಡೇ ಇಲ್ಲ. ಈ ಥರ ಕಾಣಿಸ್ತು, ತೋರಿಸಿದ್ನಲ್ವ ಆ ಥರ ಇತ್ತು. ನಂತರ ಇದು ಬಂದು ಕಿಚನಲ್ಲಿ. ನನಗೆ ಇದಂತೂ ಇನ್ನೂ ಸಿಕ್ಕಾಪಟ್ಟೆನೂ ಇಷ್ಟ ಆಯಿತು. ಬಿಕಾಸ್ ಯಾಕಂದರೆ ಅದು ಸ್ವಿಚ್ ಒಳಗಡೆಯಿಂದ ಮರ ಬಂದಂಗಿದೆ, ಅದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂತರ ಇಲ್ಲಿ ಒಂದು ಹುಡುಗಿ ಕೂತಿರೋ ಥರ ಇದೆ. ಮತ್ತು ನಾನು ಅದಕ್ಕಿನ್ನೂ ಒಂಥರ ಜೀವ ಕೊಟ್ಟಿದ್ದೀನಿ. ಸೊ ತೋರಿಸ್ತೀನಿ, ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ನಂತರ ಮೀಶೋಯಿಂದ ತಂದಿದ್ದ ಪಿಲ್ಲೋ ಕವರ್ಸ್ನ ರಿಮೂವ್ ಮಾಡಿ ಮುಂಚೆ ಇದ್ದಿದ್ದು ಹೊಸದು ಹಾಕ್ತಿದ್ದೀನಿ. ನೀವೇ ನೋಡ್ಬೋದು ಹೇಗೆ ಕಾಣುತ್ತಂತ. ಬಟ್ ಒಂದು ಬ್ಯಾಡ್ ಥಿಂಗ್ ಏನಪ್ಪ ಅಂದರೆ, ಸೊ ಒಂದೊಂದು ಜಿಪ್ ಹಾಳಾಗಿತ್ತು, ಒಂದೊಂದು ಜಿಪ್ ಹಾಕೋಕ್ಕೆ ಆಗ್ತಾಯಿದ್ದಿಲ್ಲ. ಅದು ನಾನು ಮೀಶೋಯಿಂದ ತರಿಸಿದ್ದು, ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಸೊ ಕ್ವಾಲಿಟಿ ಏನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಮೀಶೋದೇ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಒಂದೊಂದಕ್ಕೆ ಜಿಪ್ಪೇ ಹಾಕೋಕ್ಕಾಗಲ್ಲ, ಬಿಕಾಸ್ ಅದರಲ್ಲಿ ಜಿಪ್ಪೇ ಇರಲ್ಲ. ಸೊ ಅದು ಒಂದು ತುಂಬ ದುಃಖಕರ ವಿಷಯ. ಸೊ ವಿಡಿಯೋ ಸ್ವಲ್ಪ ಡಾರ್ಕಾಗಿ ಬಂದಿದ್ರೆ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಾನು ನೈಟ್ ಶೂಟ್ ಮಾಡ್ತಿರೋದ್ರಿಂದ ವಿಡಿಯೋ ಸ್ವಲ್ಪ ಡಾರ್ಕಾಗೇ ಬರುತ್ತೆ. ಸೊ ಸಾರಿ. ಒನ್ ಟೈಮ್ ನಿಮಗೆ ಹೆಂಗೆ ಕಾಣುತ್ತಂತ ತೋರಿಸ್ತೀನಿ ನೋಡಿ. ಸಕ್ಕದಾಗಿರುತ್ತೆ ವ್ಯೂ. ನೀವು ನೋಡ್ಬೋದು, 1 2 and 3. ಸೊ ಆ ಕಡೆ ಇನ್ನೂ 2 ಪಿಲ್ಲೋ ಕವರ್ಸ್ನ ಇಡ್ತೀನಿ ನಾನು. 2 ಸೀಟರ್ ಇದೆ ಅಲ್ವಾ ಅಲ್ಲಿ. ಮತ್ತು 1 ನಂತರ 2. ಸೊ ನಾನು ಇದನ್ನು ಉಲ್ಟಾ ಇಟ್ಟಿದ್ದೀನಿ. ನನ್ನ ಸಿಸ್ಟರ್ ಬಂದು ಅದನ್ನು ಸೀದಾ ಮಾಡಿದ್ಲು. ನೀವು ನೋಡ್ಬೋದು, ಓಕೆನಾ? ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ನನಗಂತೂ ಈ ಪೇಂಟಿಂಗ್ ಥರ ಒಂಥರ ಚೆನ್ನಾಗಿ ಕಾಣಿಸಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡೆ. ನಂತರ ನಾನು ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ನ ತೊಗೊಬಂದಿದ್ದೆ. ನಾನು ಇಷ್ಟೊಂದು ಕಡಿಮೆ ವೆಜಿಟೇಬಲ್ಸ್ ಯಾವತ್ತೂ ತೊಗೊಂಡು ಬಂದೇ ಇಲ್ಲ. ಯಾಕಪ್ಪ ಇಷ್ಟೊಂದು ಕಡಿಮೆ ತೊಗೊಬಂದಿದ್ದೀನಂದರೆ, ಸೊ ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮು ಆ ಶಾಪ್ಗೆ ಹೋಗಿದ್ದಿದ್ದು. ಏನೂ ಚೆನ್ನಾಗಿರಲಿಲ್ಲ. ನನಗೇನು ತೊಗೋಬೇಕು ಅಂತಲೂ ಅನಿಸಿಲ್ಲ. ಯಾವ್ದು ಮುಟ್ಟಿದ್ರೂ ಕೊಳ್ತೋಗಿರೋ ವಾಸನೆ. ಬಟ್ ಕೊಳ್ತೋಗಿರೋ ಥರನೇ ಮುಟ್ಕೊಂಡ್ರೆ ಒಂಥರ ಸ್ಟಿಕ್ಕಿ ಥರ ಫೀಲ್ ಆಗ್ತಿತ್ತು. ಸೊ ನಾನು ಅದಕ್ಕೋಸ್ಕರ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಸ್ವಲ್ಪ ತೊಗೊಬಂದೆ. ಮತ್ತು ನೆಕ್ಸ್ಟ್ ಟೈಮ್ ಹೋಗಿ ಇದರಲ್ಲಿ ನಾನು ಯಾವಾಗಲೂ ಎಲ್ಲಿ ತೊಗೊಬರ್ತೀನಿ ಅಲ್ಲಿ ತೊಗೊಬರೋಣ ಅಂದ್ಬಿಟ್ಟು. ಸೊ ಈ ಥರ ಕವರ್ ಇದೆ ಅಲ್ವಾ, ಈ ಥರ ಕವರಲ್ಲಿ ನೀಟಾಗಿ ಕಟ್ಟಿಟ್ರೆ ಬೀನ್ಸ್ನ ನೀವು ಎಷ್ಟೇ ಡೇಸ್ ಇಡಿ ಹಾಳಾಗಲ್ಲ. ಅದು ನಾರ್ಮಲಾಗಿ ನಾನು ನೋಡಿ ಆ ಥರ ಮೆಸ್ ಬ್ಯಾಗ್ಸಲ್ಲಿ ಇಡ್ತಿದ್ದೆ. ಬಟ್ ಯಾವಾಗಲೂ ಅಷ್ಟೇ ಬೀನ್ಸ್ ಮಾತ್ರ ಕೆಟ್ಟೋಗ್ತಿತ್ತು. ಸೊ ನಾನು ಈ ಥರ ಕವರಲ್ಲಿ ಟ್ರೈ ಮಾಡ್ತಿದ್ದೀನಿ. ಸುಮಾರು 3-4 ಸತಿ ಇಟ್ಟಿದ್ದೀನಿ. ಯಾವತ್ತೂ ಅಷ್ಟೇ ಬಾಡೆ ಹೋಗಿಲ್ಲ ಅದು. ಸುಮಾರು 2 months 3 months ಕೂಡ ಇಟ್ಟಿದ್ದೀನಿ ಬೀನ್ಸ್ನ ನಾನು ಯೂಸ್ ಮಾಡಿದೆ. ಸೊ ಏನೂ ಆಗಿರಲಿಲ್ಲ, ಅದು ಅಷ್ಟೇ ಫ್ರೆಶ್ ಆಗಿತ್ತು. ನಂತರ ಕೊತ್ತಂಬರಿ ಸೊಪ್ಪು 1 ಕಟ್ಟು ಕೊಟ್ಟರು ಅವರು. ನಾನು ಅಷ್ಟೊಂದು ಬೇಡ ಅಂದ್ಬಿಟ್ಟು
ಒಂದು ಅರ್ಧ ಕಟ್ ತೊಗೊಬಂದೆ, ಯಾಕಂದರೆ ಅದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಂತರ ಫ್ರಿಜ್ಜಲ್ಲಿ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡ್ತಿದ್ದೀನಿ. ಫ್ರಿಜ್ ತುಂಬ ಮೆಸ್ಸಪ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೂ ಬೇಜಾರಾಯಿತು. ವಾಷಿಂಗ್ ಮಿಷಿನ್ ಕ್ಲೀನ್ನ ನೀಟಾಗಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ವಿಸಿಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ನಾನು ಮೀಶೋಯಿಂದ ತರಿಸಿದ್ನಲ್ವ, ಅದು ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರು ತೋರಿಸಿರೋ ಥರ ಅಲ್ಲದೆ ನಾನೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ ನೋಡ್ಕೊಬನ್ನಿ. ಸೊ ಇದು ಒಂದು ಡಿಸೈನ್, ಇದು ಒಂದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಖಾಲಿ ಅನಿಸ್ತು. ಸೊ ಅಲ್ಲಿ ಒಂದು ಸ್ವಲ್ಪ ಅಂಟಿಸಿದ್ದೀನಿ. ಸೊ ಇದಂತೂ ನಂಗೆ ಸಖತ್ ಕ್ಯೂಟಾಗಿದೆ, ಸಖತ್ತಾಗಿ ಇಷ್ಟ ಆಯಿತು. ಬಟ್ ಇದೇನು ಅಷ್ಟೊಂದು ಜಾತ್ರೆ ಥರ ಅನಿಸ್ಬಿಡ್ತು. ಸೊ ಇದು ಅಷ್ಟೇ, ಪಾಂಡನು ಚೆನ್ನಾಗಿ. ಸೊ ಎಸ್, ಇವಾಗ ನಾವು ಕ್ವಿಕ್ಕಾಗಿ ಯಾವ ಥರ ಟೊಮೆಟೊ ಬಾತ್ನ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ. ಸೊ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ, ನೀವು ನೋಡ್ತಿರ್ಬೋದು. ಸೊ ನಾನು ಹಾಕೋವಾಗ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ, ಓಕೆನಾ? ತುಂಬ ಡೀಟೈಲಾಗಿ ತೋರಿಸ್ತಿದ್ದೀನಿ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಯಾರಾದರೂ ರಿಲೇಟಿವ್ಸ್ ಬಂದಾಗ ಏನೂ ಮಾಡೋಕ್ಕೆ ಮನಸ್ಸೇ ಇಲ್ಲ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ಸೂಪರಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ. ಸೊ ಇದು ನನಗೆ ನನ್ನ ನಾದಿನಿ ಹೇಳ್ಕೊಟ್ಟಿದ್ದು, ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ನಾನು ಒಂದು ಸ್ವಲ್ಪ ಹಾಕೋತಿದ್ದೀನಿ, 1 ಕಪ್ ಆಗೋಷ್ಟು ಆಯಿಲ್ ಹಾಕೋತಿದ್ದೀನಿ. ಸೊ ಆಯಿಲ್ ತುಂಬ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನನ್ನ ಒಂದು ಸಜೆಷನ್ ಇದೆ. ಸೊ ಆಯಿಲ್ ಹಾಕಾದ್ಮೇಲೆ ಸ್ಪೈಸಸ್ ನಾನು ಏನೇನು ತೊಗೊಂಡಿದ್ದೆ, ಚಕ್ಕೆ, ಲವಂಗ, ಸೋಂಪು ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಒಂದು ಪಲಾವ್ ಎಲೆ, ನಂತರ ಮೊಗ್ಗು ಅದೆಲ್ಲ ಬರುತ್ತಲ್ವ, ಪಲಾವ್ಗೆ ಏನೇನು ಹಾಕ್ತೀವಿ ಆ ಥರ ಐಟಮ್ಸು. ಒಂದು 4-5 ಮೆಣಸುಕಾಳು ತೊಗೊಂಡಿದ್ದೀನಿ. ಸೊ ಯಾಲಕ್ಕಿ ಒಂದು ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಡೀಟೇಲಾಗಿ ತೋರಿಸ್ತಿದ್ದೀನಿ ನೋಡಿ. ಸೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ನಾನೇ ಮಾಡಿದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನಂತರ ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ಗಮ್ ಅಂತ ಬರುತ್ತೆ, ಅದುವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕ್ರಾಸ್ ಕಟ್ ಮಾಡಬೇಕು ಆನಿಯನ್ಸ್ನ. ಸೊ ನನಗೆ ಅವರು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಅಂತ ಹೇಳಿದ್ನಲ್ಲ, ಆವಾಗ ಅಕ್ಕ ಹೇಳ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಬಿಕಾಸ್ ಅದು ಲೇಯರು ನೀಟಾಗಿ ಬಿಟ್ಕೊಬಿಡುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಆಗೋದು ಗೊತ್ತಾ? ನೀವು ನೋಡ್ಬೋದು, ನಾನು ತೋರಿಸ್ತೀನಿ ರೀ ಯಾವ ಥರ ಆಗುತ್ತಂತ. ಅಲ್ಲೇನಿದೆ, ಆನಿಯನ್ಸ್ ನೀಟಾಗಿ ತಿರ್ಗಿಸ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಸ್ಟ್ಯಾಂಡ್ ಇಟ್ ಮಾಡ್ಕೋತಿದ್ದೆ. ಇವತ್ತು ಸ್ವಲ್ಪ ಬೇಗ ಯಾರೋ ರಿಲೇಟಿವ್ಸ್ ಬಂದಿದ್ದ ಕಾರಣ ಸ್ಟ್ಯಾಂಡೆಲ್ಲ ಫಿಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಥರ ಬಂದಿದೆ ವಿಡಿಯೋ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡಿ, ಆನಿಯನ್ಸ್ ನೀಟಾಗಿ ಈ ಥರ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಆವಾಗ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ನ ಹಾಕ್ಕೋತಿದ್ದೀನಿ. ತುಂಬ ಏನು ಹಾಕ್ಕೊಳ್ಳಲ್ಲ ನಾನು, 1 ಸ್ಪೂನ್ ಮಾತ್ರ ಹಾಕ್ಕೊಂಡು ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ಬೋದು, ಅದು ಒಂಥರ ಲೇಯರ್ ಥರ ಬಿಟ್ಕೊಳ್ಳುತ್ತೆ. ನಂತರ ಇವಾಗ ಒಂದು 10-12 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಚಿಲ್ಲಿ ಪೌಡರ್ನೂ ಹಾಕ್ತೀನಿ, ಹಾಕಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ನಾವು ತುಂಬ ಖಾರ ತಿನ್ನೋದ್ರಿಂದ ನಾವು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ತೀವಿ. ನಾನು ಎಲ್ಲರೂ ಕೇಳ್ತಿರ್ತೀರ, ನೀವು ಜಾಸ್ತಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಾ ಅಂತ. ಎಸ್, ಹೌದು, ನಾನು ತುಂಬ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ನಂತರ ಹುಳಿ ಟೊಮೆಟೊ ಒಂದು 4-5 ಕಾಯಿ ಈ ಥರ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಮ್ಯಾಶ್ ಆಗಿಬಿಡ್ಬೇಕು ಟೊಮೆಟೊ. ಹೆಂಗಪ್ಪ ಅಂದರೆ ಒಂಥರ ಟೊಮೆಟೊ ಗೊಜ್ಜಿಗೆ ಮಾಡ್ತೀವಲ್ಲ ನಾವು, ಅಷ್ಟು ಸ್ಮ್ಯಾಶ್ ಆಗಬೇಕು. ಬಿಕಾಸ್ ನಾವು ಕಲರ್ ಏನು ಆ್ಯಡ್ ಮಾಡೋಷ್ಟೇ ಇಲ್ಲ, ಅದೇ ನೀಟಾಗಿ ಕಲರ್ ಬಿಟ್ಬಿಡುತ್ತೆ. ಸೊ ಇದನ್ನು ಅಷ್ಟೇ, ನನ್ನ ನಾದಿನಿನೇ ಹೇಳಿದ್ದು, ಕಲರ್ ಆ್ಯಡ್ ಮಾಡಬೇಡ, ನೀಟಾಗಿ ಸ್ಮ್ಯಾಶ್ ಆದರೆ ಅದೇ ಕಲರ್ ಬಿಡುತ್ತೆ ಅಂತ. ಸೊ ನಾನು ಹೇಳ್ದಂಗೆ ವಿಡಿಯೋ ಆ ಕಡೆ ಈ ಕಡೆ ಹೋಗಿದೆ, ಪ್ಲೀಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ಒಂದು ಲಿಡ್ನ ಓಪನ್ ಮಾಡಿಬಿಟ್ಟು ಕುಕ್ಕರ್ ಪ್ಲೇಟ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಬೇಕು. ಅದೊಂದು ನೀವು 5-6 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯುತ್ತೆ, 5-6 ಮಿನಿಟ್ಸ್ ಬೇಯಿಸ್ಕೋಬೇಕು.
ಸೊ ಇವಾಗ ನಾನು 1 ಇಡಿ ಆಗೋಷ್ಟು ಪುದೀನ, 1 ಇಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೆ. ಅದನ್ನು ನೀಟಾಗಿ ಹಾಕ್ಕೊತಿದ್ದೀನಿ. ಬಿಕಾಸ್ ಇವಾಗಲೇ ಅದು ಟೊಮೆಟೊ ಸ್ಮ್ಯಾಶ್ ಆಗೋವಾಗ ಅದು ಮಿಕ್ಸಪ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಿಲ್ಲ ಅಂದರೆ ಹಸಿ ಥರನೇ ಸ್ಮೆಲ್ ಬರ್ತಾ ಇರುತ್ತೆ. ಆ ಫ್ಲೇವರ್ ನಂಗೆ ಇಷ್ಟ ಆಗಲ್ಲ. ಸೊ ಆ ಫ್ಲೇವರ್ ಆ ಟೊಮೆಟೊ ಒಳಗಡೆನೆ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ನೀವು ನೋಡ್ಬೋದು, ನಾನು ವಿಷಲ್ನ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಸ್ಮ್ಯಾಶ್ ಅಂದರೆ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಆಗಬೇಕು. ನಾನು ಇನ್ನೊಂದು ಹೇಳೋದು ಮರ್ತೋದೆ, ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋ ಕಾರಣಕ್ಕೋಸ್ಕರ. ಈ ಟೈಮಲ್ಲಿ ನಾನು ಸ್ಪೈಸಸ್ ಏನೇನು ತೊಗೊಂಡಿದ್ದೆ ಅಂದರೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರು, 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ ಇವಾಗಲೇ ಮಿಕ್ಸಪ್ ಮಾಡಿಬಿಡ್ತಿದ್ದೀನಿ. ನೀವು ನೋಡ್ಬೋದು ನೀಟಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ. ಸೊ ನೀಟಾಗಿ ಹಿಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ರೈಸ್ ನಾನು ಏನು ತೊಗೊಂಡಿದ್ದೆ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಮುಂಚೆ ನಾನು ಯಾವ ಟೈಮಲ್ಲಿ ನಾನು ಮಾಡ್ತೀನೋ ಆ ಟೈಮಲ್ಲಿ ನಾನು ನೆನೆಸಿಟ್ಕೊಬಿಟ್ಟಿರ್ತೀನಿ ಫಸ್ಟೇ. ಇದೆಲ್ಲ ಸ್ಮ್ಯಾಶ್ ಆಗಿ ಇದೆಲ್ಲ ರೆಡಿ ಆಗೋಷ್ಟೊಳಗಡೆ ಅಕ್ಕಿನೂ ಸ್ವಲ್ಪ ನೆಂದಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬುಲೆಟ್ ರೈಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ನೀವು ನೋಡ್ಬೋದು ನಾನು ತಿರ್ಗಿಸ್ಕೊತಿದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು. ನಾನೇನು ಕಲರ್ ಆ್ಯಡ್ ಮಾಡಿಲ್ಲ, ನೀವೇ ನೋಡಿ ಕಲರ್ ಯಾವ ಥರ ಟರ್ನ್ ಆಗಿಬಿಟ್ಟಿದೆ ಅದು ಅಂದ್ಬಿಟ್ಟು. ಸೊ ಪಲಾವ್ ಆದಮೇಲೂ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸಾರಿ, ಪಲಾವ್ ಎಲ್ಲ ಟೊಮೆಟೊ ಬಾತ್, ಅದು ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಈ ಒಂದು ಬೌಲಲ್ಲಿ 2 ಗ್ಲಾಸ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೆ. ಅದು 1 ಬೌಲ್ ಆಗಿತ್ತು. ಸೊ ಅದೇ ಬೌಲಲ್ಲಿ ನಾನು 2 ಬೌಲ್ಸ್ ಆಗೋಷ್ಟು ವಾಟರ್ನ ಪೋರ್ ಮಾಡ್ತಿದ್ದೀನಿ. ನೀಟಾಗಿ ತಿರ್ಗಿಸ್ಕೊಂಡು ಇವಾಗ ಉಪ್ಪು ಒಂದು ಸ್ವಲ್ಪ ಖಾರ ನೋಡ್ಕೋಬೇಕು. ನಾವು ಹೇಳಿದ್ನಲ್ವ, ಖಾರ ತಿನ್ನೋದ್ರಿಂದ ಇನ್ನೂ 1 ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪು ಸಾಕಾಗಿಲ್ಲ ಅನ್ನಿಸ್ತು ನನಗೆ. ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಸಾಲ್ಟ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನು ಏನು ಮಾಡಿದ್ದೀನಿ ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಸೊ ನಾನು ವಿಡಿಯೋ ಮಾಡ್ತಾನೆ ಅಡುಗೆ ಮಾಡ್ತಿರೋದು. ತುಂಬ ಫಾಸ್ಟಾಗಿ ಆಗ್ಬಿಡ್ತು ಅಡುಗೆ ಮಾತ್ರ. ನೀವು ನೋಡ್ಬೋದು ಈ ವಿಡಿಯೋ ಎಷ್ಟೊತ್ತಿದೆ, ಅದರಲ್ಲಿ ಅರ್ಧ ಭಾಗದಷ್ಟು ಅಷ್ಟೇ ಇರೋದು, ಅಷ್ಟೇ ಅಡುಗೆ ಮಾಡಿರೋದು ನಾನು. ಸೊ ಕ್ವಿಕ್ಕಾಗಿ ಆಗೋಯ್ತು. ಸೊ ಟೊಮೆಟೊ ಆನಿಯನ್ಸ್ನೆಲ್ಲ ಕೊಯ್ಕೊಳ್ಳೋದಷ್ಟೇ ಬಾದೆ, ನಂತರ ಎಲ್ಲ ಫಾಸ್ಟಾಗಿ ಆಗಿಬಿಡುತ್ತೆ. ಎಲ್ಲ ನೀಟಾಗಿ ಎಲ್ಲರೂ ಹೇಳ್ತಾರೆ ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಬಾರ್ದು ಅಂತ. ಸೊ ನಾನು ಆ ಥರ ಏನಿಲ್ಲ. ಸೊ ನೀಟಾಗಿ ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಸೊ 2 ವಿಷಲ್ಸ್ ಬರಬೇಕದು. ಎಷ್ಟಂದರೆ 2 ವಿಷಲ್ಸ್. ಓಕೆನಾ? ಸೊ ಅಷ್ಟರಲ್ಲಿ ನಾವು ರಾಯ್ತಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನು ಸಿಂಪಲಾಗಿ ಮಾಡ್ತಿರೋದ್ರಿಂದ 1 ಅರ್ಧ ಸೌತೆಕಾಯಿ ಹಾಕಿದ್ದೀನಿ, 1 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಆನಿಯನ್ಸ್ನ ಹಾಕಿದ್ದೀನಿ. ಸೊ ಹಾಕಿ ಮೊಸರು ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ವಾಟರು. ಸೊ ವಾಟರ್ ಹಾಕ್ಕೊಂಡು ಇವಾಗ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಕೋಬೇಕು. ನಾನು ಹೇಳದ್ನಲ್ವ, ಮೊಸರು ಕಡಿಮೆ ಇರೋದ್ರಿಂದ ನಾನು ತುಂಬಾ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು ನೋಡಿರಲಿಲ್ಲ ಇದನ್ನ 10 ಗಂಟೆ ರಾತ್ರಿಯಲ್ಲಿ ಎಲ್ಲೋಗೋದು ಅಂದ್ಬಿಟ್ಟು ನಾನು. ಸೊ ಆಯಿತು, ಇದೇ ಅಡ್ಜಸ್ಟ್ ಮಾಡಿಬಿಡೋಣ ಎಲ್ಲರಿಗೂ ಅಂದ್ಬಿಟ್ಟು ಸೊ ಇದನ್ನೇ ಇದು ಮಾಡಿದೆ. ಸೊ ನಂತರ ಸಾಲ್ಟ್ ಹಾಕಿ ಒಂದು ಮಿಕ್ಸಪ್ ಕೊಡಬೇಕು. ಅಷ್ಟರಲ್ಲಿ ವಿಶಿಲು ಬಂದಿತ್ತು. ಇಲ್ಲೇ ನಾನು ಕೆಳಗಡೆ ಇಳಿಸ್ಕೊತಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ವಿಶಲ್ ಓಪನ್ ಮಾಡಾದಮೇಲೆ ಸೊ ನೀಟಾಗಿ ಅದು ಪ್ರೆಷರೆಲ್ಲ ಹೋಗಿರಬೇಕು, ಅದುವರೆಗೂ ತೆಗಿಬಾರ್ದು. ನೀವೇ ನೋಡಿ, ನನ್ನ ಕಲರು ಏನೂ ಆ್ಯಡ್ ಮಾಡಿಲ್ಲ, ಯಾವ ಥರ ಕಲರ್ ಬಂದಿದೆ ಅದು ಅಂತ. ಪರ್ಫೆಕ್ಟಾಗಿ ಬಂದಿದೆ. ಕೆಳಗಡೆನೂ ಅಷ್ಟೇ ಅನ್ನ ಅದು ಮಿಕ್ಸಪ್ ಆಗಿಲ್ಲ, ಮಸಾಲೆ ಅನ್ನದ ಜೊತೆ ಆ ಥರ ಏನೂ ಇಲ್ಲ, ನೀಟಾಗಿ ಮಿಕ್ಸಪ್ ಆಗಿರುತ್ತೆ. ಬೇಕಿದ್ರೆ ನೀವು 1 ಟೈಮ್ ಟ್ರೈ ಮಾಡಿ ಮನೆಯಲ್ಲಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಸೊ ನಿಮಗೂ ಇಷ್ಟ ಆಗುತ್ತಾ ನೋಡೋಣ. ಓಕೆನಾ? ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.